ವಚನ ಚಳವಳಿಯ ಮುಖ್ಯವಾದ ಧಾರ್ಮಿಕ ನಿಲುವೆಂದರೆ ಅದು ವಾಸ್ತವ ಜೀವನವನ್ನು ಒಪ್ಪಿಕೊಂಡ ಒಂದು ಕ್ರಮ. ಅಧ್ಯಾತ್ಮ ಎನ್ನುವುದು ಸಂಸಾರಕ್ಕೆ ವಿರೋಧವಾದುದಲ್ಲ. ಸನ್ಯಾಸವೆಂದರೆ ಈ ವಾಸ್ತವ ಬದುಕಿನಿಂದ ದೂರ ಸರಿದು ಕಾಡು ಮೇಡುಗಳಿಗೆ ಹೋಗುವ ವಿಧಾನವಲ್ಲ. ಹೆಣ್ಣು ಎಂಬುದು ತಪೋವಿಘ್ನಕಾರಿಯಾದ ಮಾಯೆ ಅಲ್ಲ. ಈ ಜಗತ್ತು ಮಿಥ್ಯೆ ಅಲ್ಲ, ಅದೂ ಸತ್ಯ. ಈ ಚಿಂತನೆಗಳು ವೈದಿಕ, ಬೌದ್ಧ, ಜೈನ ತತ್ವಗಳ ನಿಲುವಿಗೆ ತೋರಿದ ಪ್ರತಿಕ್ರಿಯೆಗಳಾಗಿವೆ. ಹಾಗೆಯೇ ಜೀವನ ಪ್ರೀತಿಯನ್ನು, ಆದರ್ಶವನ್ನು ಒಟ್ಟಿಗೆ ನೋಡುವ ದೃಷ್ಟಿಕೋನದ ಪರಿಣಾಮಗಳಾಗಿವೆ. ಸಂಸಾರವನ್ನು, ಶಿವಯೋಗವನ್ನು ಹೊಂದಾಣಿಕೆಗೊಳಿಸುವ ಈ ನಿಲುವು ಹೆಣ್ಣಿಗೆ ಆಧ್ಯಾತ್ಮಿಕ ಸಮಾನತೆಯನ್ನು, ವೈಚಾರಿಕ ಸ್ವಾತಂತ್ರ್ಯವನ್ನು ತಂದುಕೊಡುವುದರ ಮೂಲಕ ವಚನ ಚಳುವಳಿಯಲ್ಲಿ ಅವರೂ ಸಕ್ರಿಯವಾಗಿ ಪಾಲ್ಗೊಳ್ಳುವ ಅವಕಾಶ ಲಭಿಸಿದಂತಾಯಿತು. ಸುಮಾರು 30ಕ್ಕೂ ಮೀರಿದ ವಚನಕಾರ್ತಿಯರು ಈ ಸಂದರ್ಭದಲ್ಲಿ ಕಾಣಿಸಿಕೊಂಡಿರುವರಲ್ಲದೆ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಹಾಗೂ ಮೊದಲ ದರ್ಜೆಯ ಕವಯಿತ್ರಿಯಾಗಿದ್ದಾಳೆ ಎನ್ನುವುದು ಈ ಚಳುವಳಿಯ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಈಗ ಪ್ರಸ್ತಾಪಿಸಿದ ಕೆಲವು ಸಂಗತಿಗಳು ವೀರಶೈವ ಕವಿಗಳ ಕಾವ್ಯ ನಿರ್ವಹಣೆಯಲ್ಲಿ ತಕ್ಕ ವಸ್ತು ಪ್ರತಿರೂಪಗಳ ಮೂಲಕ ಅಭಿವ್ಯಕ್ತಗೊಂಡಿವೆ. ಇದನ್ನು ಇನ್ನೂ ಸ್ಪಷ್ಟಪಡಿಸುವುದಾದರೆ, ಹರಿಹರನ ರಗಳೆಗಳ ಕಥಾನಾಯಕರೆಲ್ಲ ಬಹುತೇಕ ಸಂಸಾರಿಗಳೇ. ಅವರೆಲ್ಲ ಸಂಸಾರದಲ್ಲಿ ಇದ್ದುಕೊಂಡೇ ಶಿವಯೋಗವನ್ನು ಸಾಧಿಸಿದವರು ಮತ್ತು ಅವರು ಯಾರೂ ಪರದ ಹೆಸರಿನಲ್ಲಿ ಇಹವನ್ನು ಕೀಳಾಗಿ ಕಂಡವರಲ್ಲ. ಹಾಗೆಯೇ ಅಕ್ಕ ಮಹಾದೇವಿ, ಸೋಮನಾಥ ಚರಿತೆಯ ಪದ್ಮಾವತಿ, ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿ, ಗಿರಿಜಾ ಕಲ್ಯಾಣದ ಗಿರಿಜೆ ಇವರೆಲ್ಲರೂ ಆತ್ಮಪ್ರತ್ಯಯವುಳ್ಳ ಹಾಗೂ ಸ್ವತಂತ್ರ ವ್ಯಕ್ತಿತ್ವವುಳ್ಳ ಹೆಣ್ಣಿನ ಪ್ರತೀಕಗಳಾಗಿದ್ದಾರೆ. ವರ್ಣ ವರ್ಗಗಳ ತಾರತಮ್ಯವನ್ನು ಬಲವಾಗಿ ವಿರೋಧಿಸಿ ಶಿವಭಕ್ತಿಯ ನೆಲೆಯಲ್ಲಿ ಎಲ್ಲರೂ ಸಮಾನರು ಎಂಬ ನಿಲುವನ್ನು ಪ್ರತಿಪಾದಿಸಿದ್ದು ವಚನ ಚಳವಳಿಯ ಬಹುಮುಖ್ಯವಾದ ಸಂಗತಿಯಾಗಿದೆ. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲರನ್ನೂ ಒಂದೇ ಎಂಬೆ ಎನ್ನುವುದೇ ಇಲ್ಲಿನ ಧೋರಣೆ. ಶಿವಭಕ್ತನಾಗಿರುವುದು ಎಲ್ಲದಕ್ಕಿಂತ ಮಹತ್ವದ್ದು. ಅದೇ ಸಮಾನತೆಯ ಸೂತ್ರ. ಹೀಗೆ ಶಿವಭಕ್ತನಾಗಿ ಶರಣಧರ್ಮವನ್ನು ಒಪ್ಪಿಕೊಳ್ಳುವ ಮೊದಲು ಅವನು ಇದ್ದ ಸಾಮಾಜಿಕ ನೆಲೆ ಯಾವುದು? ಅವನು ನಿರ್ವಹಿಸುತ್ತಿದ್ದ ವೃತ್ತಿ ಯಾವುದು ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಅವನವನು ಕೈಕೊಂಡ ವೃತ್ತಿಗಳನ್ನು ಆತ ಈ ಧರ್ಮಕ್ಕೆ ಸೇರಿದ ಕಾರಣದಿಂದ ಆತ ಅವುಗಳನ್ನು ವರ್ಜಿಸಬೇಕೆಂದೇನೂ ಇಲ್ಲ. ಯಾಕೆಂದರೆ ಆ ವೃತ್ತಿಗಳು ಸಮಾಜದ ಸಂಪತ್ತಿಗೆ ಅಗತ್ಯವಾದ ದುಡಿಮೆಗಳು ಮತ್ತು ಈ ವೃತ್ತಿಗಳು ಶರಣಧರ್ಮದ ಶಿವಾರ್ಪಿತ ಮನೋಭಾವದ ದುಡಿಮೆಗಳಾದ ಕಾರಣ ಅವುಗಳು ಕಾಯಕಗಳೆಂದು ನಿರ್ದೇಶಿತವಾಗಿ ಸಮಾಜದ ಪ್ರತಿಯೊಬ್ಬನೂ ಕಾಯಕ ಮಾಡುತ್ತಲೇ ಬದುಕುವುದು ಅಗತ್ಯ ಎಂಬ ನಿಯಮವನ್ನು ಒಂದು ತತ್ವವೆಂದು ಅಂಗೀಕರಿಸಲಾಯಿತು. ಹಾಗೆಯೇ ಸಮಾಜದಲ್ಲಿ ಅವನವನ ಸ್ಥಾನಮಾನಗಳು ಅವನು ಕೈಕೊಂಡ ಕಾಯಕದ ಮೂಲಮಾನದಿಂದ ನಿಷ್ಕರ್ಷಗೊಳ್ಳತಕ್ಕವಲ್ಲ. ಅದರ ಬದಲು ಅವನು ಶಿವಭಕ್ತನಾಗಿರುವಿಕೆಯ ಮೂಲಮಾನದಿಂದ ಸಮಾನತೆಯ ನೆಲೆಯಲ್ಲಿ ಸ್ವೀಕೃತವಾಗಬೇಕು ಎಂಬ ಧಾರ್ಮಿಕ ಸಮಾಜವಾದವೊಂದು ಪ್ರತಿಪಾದಿತವಾಗಿದೆ. ಈ ನಿಲುವುಗಳು ಮುಖ್ಯವಾಗಿ ರಾಘವಾಂಕನ ಸಿದ್ಧರಾಮ ಚಾರಿತ್ರ, ಹರಿಹರನ ಮಾದರ ಚೆನ್ನಯ್ಯನ ರಗಳೆ, ಬೇಡರ ಕಣ್ಣಪ್ಪನ ರಗಳೆ, ಸಾಮವೇದಿಗಳ ರಗಳೆ ಇತ್ಯಾದಿಗಳಲ್ಲಿ ಬಹು ಸೊಗಸಾಗಿ ವ್ಯಾಖ್ಯಾನಿತವಾಗಿದೆ. ಭಕ್ತಿಪಂಥದ ಬಹುಮುಖ್ಯವಾದ ಲಕ್ಷಣಗಳೆಂದರೆ
ಲೌಕಿಕ ಅಧೀನತೆಗಳನ್ನು ನಿರಾಕರಿಸುವುದು ಮತ್ತು ಸಾಮಾಜಿಕವಾಗಿ ಸಮಾನತೆಯನ್ನು ಎತ್ತಿ ಹಿಡಿಯುವುದು. ಯಾವಾಗ ಒಬ್ಬ ವ್ಯಕ್ತಿ ಧರ್ಮಶ್ರದ್ಧೆಯ ನಿಲುವಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ತನ್ನ ಇಷ್ಟದೈವಕ್ಕೆ ಅರ್ಪಿಸಿಕೊಳ್ಳುತ್ತಾನೆಯೋ ಆಗ ಆತನಲ್ಲಿ ಹುಟ್ಟಿಕೊಳ್ಳುವ ಆತ್ಮಪ್ರತ್ಯಯ ಹಾಗೂ ಧೈರ್ಯ ವಿಶೇಷವಾದ ರೀತಿಯದು. ವಚನಕಾರರ ಕಾಲದ ನಿಲುವಿನಲ್ಲಿ ಈ ಬಗೆಯ ಧೈರ್ಯ ಸಾಮಾನ್ಯ ಜನರಲ್ಲಿ ಗಟ್ಟಿಗೊಂಡದ್ದು ಬಸವಣ್ಣನವರ ಭಕ್ತಿ ಪಂಥದ ಪರಿಣಾಮವಾಗಿದೆ. ಮೂಲಭೂತವಾಗಿ ಇದು ಪ್ರಭುತ್ವ ವಿರೋಧಿ ಅಥವಾ ರಾಜ ವಿರೋಧಿಯಾದ ನಿಲುವೊಂದನ್ನು ಎತ್ತಿ ಹಿಡಿಯುತ್ತದೆ. ಬಸವಣ್ಣನವರಿಗೆ ಪೂರ್ವದಲ್ಲಿಯೇ ಕೊಂಡಗುಳಿ ಕೇಶಿರಾಜನ ನಡವಳಿಕೆಯಲ್ಲಿ ಈ ನಿಲುವು ಪ್ರಕಟವಾಗಿದ್ದರೂ ಬಸವಣ್ಣನವರ ಕಾಲದಲ್ಲಿ ಈ ಮನೋಧರ್ಮ ಒಂದು ಸಾರ್ವತ್ರಿಕ ಸ್ವರೂಪವನ್ನು ಪಡೆದಂತೆ ತೋರುತ್ತದೆ. ಸ್ವತಃ ಬಸವಣ್ಣನವರೇ ಚಕ್ರವರ್ತಿ ಬಿಜ್ಜಳನ ಕೈ ಕೆಳಗೆ ಕೆಲಸ ಮಾಡುವ ಅನಿವಾರ್ಯತೆಗೆ ಒಳಗಾದರೂ ಭಕ್ತರಾಗಿ ಅವರು ಗಳಿಸಿಕೊಂಡ ಅವರ ಸ್ವತಂತ್ರ ವ್ಯಕ್ತಿತ್ವ ಮಾನಸಿಕವಾಗಿ ಈ ರಾಜಸತ್ತೆಯನ್ನು ಪ್ರಬಲವಾಗಿ ವಿರೋಧಿಸಿದರೂ ತಾವು ಕೈಕೊಂಡ ಸೇವಾವೃತ್ತಿ ತಮ್ಮ ಸ್ವಂತಕ್ಕಲ್ಲ ಸರ್ವಜನ ಹಿತಕ್ಕಾಗಿ ಎಂಬ ನೆಲೆಯಲ್ಲಿ ಅವರು ಸಮಾಧಾನ ಪಟ್ಟುಕೊಂಡ ಹಾಗೆ ಕಾಣುತ್ತದೆ. ಆದರೂ ಬಸವಣ್ಣನವರಲ್ಲಿ ಐಶ್ವರ್ಯದ ಬಗ್ಗೆ, ಅಧಿಕಾರದ ಬಗ್ಗೆ ಹಾಗೂ ಸಂಪತ್ತಿನ ಬಗ್ಗೆ ಹೇವರಿಕೆಯ ಭಾವನೆಗಳು ಇರುವಂತೆಯೇ ರಾಜಸತ್ತೆಗೆ ತಮ್ಮ ಅಧೀನತೆಯನ್ನು ನಿರಾಕರಿಸುವ ಧ್ವನಿಗಳು ಅವರ ಭಕ್ತಸ್ಥಳದ ನೆಲೆಯಲ್ಲಿಯೇ ಸಾಕಷ್ಟು ಸಶಕ್ತವಾಗಿಯೇ ಅಭಿವ್ಯಕ್ತಿಯನ್ನು ಪಡೆದುಕೊಂಡಿವೆ. ಸಾಹಿತ್ಯಕ ನೆಲೆಯಿಂದ ನೋಡುವುದಾದರೆ ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ಅಮೃತಗಣ ದೇವಗಣಮನು ಅರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂಬ ಅವರ ಘೋಷಣೆ ಬರವಣಿಗೆಯ ಸಿದ್ಧ ಸಂಪ್ರದಾಯಗಳ ಬಗೆಗೆ ಹೇಗೋ ಹಾಗೆಯೇ ಆ ಬರವಣಿಗೆಗಳು ಅದುವರೆಗೆ ಆಶ್ರಯ ಪಡೆದುಕೊಂಡ ವ್ಯವಸ್ಥೆಗಳ ಬಗೆಗೂ ತೋರಿದ ಪ್ರತಿಕ್ರಿಯೆಯಾಗಿದೆ. ಪರಂಪರಾಗತವಾದ ಕಾವ್ಯ ವಸ್ತುವಿನೊಂದಿಗೆ ತಮ್ಮ ಅಭಿವ್ಯಕ್ತಿಯನ್ನೂ ರಾಜ ಮಹಾರಾಜರ ಹಾಗೂ ರಾಜಾಸ್ಥಾನಗಳ ಪಂಡಿತ ವರ್ಗದ ಅಭಿರುಚಿಗೆ ತಮ್ಮನ್ನೂ ಒಪ್ಪಿಸಿಕೊಂಡ ಕವಿಗಳನ್ನು ಕುರಿತ ಟೀಕೆಯಾಗಿಯೂ ಈ ಘೋಷಣೆ ಮೌಲಿಕವಾಗಿದೆ. ಹಾಗೆಯೇ ಕೂಡಲ ಸಂಗಮನಿಗಾಗಿ ಆನು ಒಲಿದಂತೆ ಹಾಡುವೆ ಎಂಬುದು ವಚನ ಚಳುವಳಿಯ ಬಹುಮುಖ್ಯವಾದ ಸಾಹಿತ್ಯಕ ನಿಲುವಾಗಿದೆ. ಮನುಜರ ಮೇಲೆ, ಸಾಬವರ ಮೇಲೆ, ಕನಿಷ್ಠರ ಮೇಲೆ ಅವರನ್ನು ಇಂದ್ರ, ಚಂದ್ರ, ದೇವೇಂದ್ರನೆಂದು ಹೊಗಳುತ್ತಾ ನಾನು ಕವಿತೆ ಬರೆಯಲಾರೆ ಎಂಬ ಹರಿಹರನ ಘೋಷಣೆಯಲ್ಲಿ ಕಾವ್ಯಮಂ ಕೇಳ್ದು ಜನ ಬದುಕಬೇಕೆಂದು ಪೇಳ್ದೆನ್ ಅನಪೇಕ್ಷೆಯಿಂದೆ ಎಂದು ತನ್ನ ಕೃತಿಯ ಉದ್ದೇಶವನ್ನು ಹೇಳಿಕೊಂಡ ರಾಘವಾಂಕನ ಮಾತಿನಲ್ಲಿ ಈ ವಚನ ಚಳುವಳಿಯ ಜನಪರ ಧೋರಣೆಗಳು ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿಕೊಂಡಿವೆ.